ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್. ಯಾರು ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡೋದು ಮರಿ ವಿಡಿಯೋ. ಓಕೆನಾ ಫ್ರೆಂಡ್? ಇವತ್ತೇನಿದ್ದೀನಪ್ಪ ಇಷ್ಟು ಖುಷಿಯಾಗಿದ್ದಾಳೆ ಅಂತ ಅನ್ಕೋತಾ ಇದ್ರೆ ನಾವು ಊರಿಗೆ ಹೋಗ್ತಾ ಇದ್ದೀವಿ, ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತು ಪೂಜೆನೇ ಇದೆ, ಅಲ್ಲಿ ಪೂಜೆ ಮುಗಿಸ್ಕೊಂಡಂಗೆ ನಾಳೆ ಬರ್ತೀವಿ. ಅಮ್ಮ ನೋಡ್ಕೊಂಡಂಗೆ ಆಗುತ್ತೆ, ಊರಿಗೆ ಹೋದಂಗೆ ಆಗುತ್ತೆ ಅಂತ. ಅದಕ್ಕೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳ್ತಾ ಅವ್ರ ಮನೆಗೆ ಹೋಗ್ತಿದ್ದೀವಿ ಅಂದರೆ ಫುಲ್ ಖುಷಿಯಾಗಿರ್ತೀನಿ ಅಲ್ವಾ. ಅದಕ್ಕೆ ಫುಲ್ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಾನು ಪೂಜೆ ಎಲ್ಲ ಮಾಡಿ ಬಟ್ಟೆ ಎಲ್ಲ ಇತ್ತು, ವಾಷಿಂಗ್ ಎಲ್ಲದನ್ನು ವಾಶ್ ಮಾಡಿಬಿಟ್ಟು ಒಣಗಾಕ್ಬಿಟ್ಟೆ. ಸ್ಕೂಲ್ ಡ್ರೆಸ್ ಎಲ್ಲ ಇತ್ತಲ್ಲ, ಮತ್ತು ಆಮೇಲೆ ಮರ್ತೋಗ್ಬಿಟ್ಟಿದ್ದೀನಿ ಇದು ಮಂಡೆಗೆ ಸ್ಕೂಲಿಗೆಲ್ಲ ಅಂದ್ಬಿಟ್ಟು ಎಲ್ಲದನ್ನು ಹೋಗಿ ಇಟ್ಬಿಟ್ಟೆ. ಎಲ್ಲ ವಾಶ್ ಮಾಡೋದು ಆಯಿತು, ಮನೆಯೆಲ್ಲ ಒರೆಸ್ಕೊಂಡು ಪೂಜೆ ಎಲ್ಲ ಮಾಡಿ ಪಾತ್ರೆ ಎಲ್ಲ ಇತ್ತು. ಇವಾಗ ಒಂದು 4 ಇತ್ತು, ಅವನು ಎಲ್ಲ ತೊಳೆದ್ಬಿಟ್ಟೆ ಎಲ್ಲ ಒರೆಸ್ಬಿಟ್ಟಿದ್ದೀನಿ. ನೋಡಿ ಇಷ್ಟು ಕ್ಲೀನಾಗೆಲ್ಲ ಇಟ್ಟರೆ ನಮಗೆ ಮನೆಗೆ ಬರ್ತೀವಲ್ಲ ನಾಳೆಗೆ ಫುಲ್ ಖುಷಿ ಅನಿಸುತ್ತೆ. ಎಲ್ಲ ಗಲೀಜಾಗಿದೆ, ನಮಗೂ ನೋಡೋಕೆ ಬೇಜಾರು ಅನಿಸುತ್ತಲ್ವ. ಅದಕ್ಕೆ ಇವಾಗ 1 ಗಂಟೆಗೆ ಹೊರಡ್ತಾ ಇದ್ದೀವಿ. ಅದಕ್ಕೆ ಊಟ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಇವಾಗ ಹೊಟ್ಟೆನೇ ಹಸಿಯೋದಿಲ್ಲ. ಅದಕ್ಕೋಸ್ಕರ ನಾನು ಪುಳಿಯೋಗರೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಬಾಕ್ಸಲ್ಲಿ. ನೋಡಿ ಟೈಟ್ ಆಗಿಬಿಟ್ಟಿದೆ ನೋಡಿ. ಪುಳಿಯೋಗರೆ ಮಾಡಿಬಿಟ್ಟು ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಅಲ್ಲಿ ಆಂದೇವೆ ತಿಂದರೆ ಆಗುತ್ತೆ ಅಂದ್ಬಿಟ್ಟು ಇವಾಗ ಬ್ಯಾಗಲ್ಲಿ ಇಟ್ಕೊಂಡ್ಬಿಟ್ಟು ಬ್ಯಾಗಲ್ಲಿ ಹಾಕ್ಕೊಂಡು ಇವಾಗ ಬರ್ತಾಳೆ ನನ್ನ ಮಗಳು. ಅಪ್ಪು 12 ಗಂಟೆಗೆ ಬಂದ. ನನ್ನ ಮಗಳು ಮಾತ್ರ ಅವಳಿಗೆ ಡ್ಯಾನ್ಸ್ ಇದೆ ಅಂದ್ಬಿಟ್ಟು 1 ಗಂಟೆ ಬರ್ತಿದ್ದಾಳೆ. ಅದಕ್ಕೆ ಅವಳು ಬಂದ ತಕ್ಷಣ ಏನಿಲ್ಲ, ಬೆಳಗ್ಗೆ ಸ್ನಾನ ಮಾಡ್ಕೊಂಡೆಲ್ಲ ಹೋಗಿದ್ದಾಳೆ. ಬಂದಿದ್ದಕ್ಕೆ ಡ್ರೆಸ್ ಹಾಕ್ಕೊಬೇಕು ಅಷ್ಟೇ, ಸ್ಕೂಲ್ ಡ್ರೆಸ್ ಇದೆಯಲ್ಲ ಬಿಚ್ಬಿಟ್ಟು ಡ್ರೆಸ್ ಹಾಕ್ಕೊಬೇಕು, ಇನ್ನೂ ಹೊರಡೋದು ಅಷ್ಟೇ. ಕ್ಲೋಸ್ ಮಾಡು. ಇವಾಗ ಹೊರಡ್ತಾ ಇದ್ದೀವಿ. ಏನಿಲ್ಲ, ಬಟ್ಟೆ ಮಾತ್ರ ಚಿಕ್ಕವಾಗೋದೆಲ್ಲ ನನ್ನ ಮಗಳದೆಲ್ಲ ಗಾನಗೆ ಅಂತ ಇಟ್ಕೊಂಡಿದ್ದಾಳೆ ಅಷ್ಟೇ. ಒಂದು ಬ್ಯಾಗ್ ಇತ್ತು ಅಷ್ಟೇ, ಅದೊಂದು ಮಾತ್ರ ಇಟ್ಕೊಂಡು ಡಿಕ್ಕಿಲಿ. ಇನ್ನು ಊಟ ಎಲ್ಲ ಇತ್ತಲ್ಲ, ಊಟ ಮತ್ತು ಹಣ್ಣೆಲ್ಲ ತೊಗೊಬಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಲ್ಲ, ಹಂಗೆ ಅಲ್ಲಿ ಪೂಜೆ ಮಾಡಿಸ್ಕೊಂಬರ್ಬೇಕಂದ್ಬಿಟ್ಟು ಹಣ್ಣೆಲ್ಲ ತೊಗೊಂಡ್ವಿ. ಅಲ್ಲಿ ಬೇಕಾದ್ರೆ ಆಂದವೇ ಚಂದ್ರಪಟ್ಟಣ ಹತ್ರ ಹೋಗ್ಬೇಕಾದ್ರೆ ಹೂವು ತೊಗೊಳ್ಳೋಣ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ನನ್ನ ಮಕ್ಳಿಗೆ ಹೊಟ್ಟೆ ಹಸ್ಬಿಟ್ಟಿತ್ತು. ಅಮ್ಮು ಡ್ಯಾನ್ಸ್ ಬೇರೆ ಪ್ರಾಕ್ಟೀಸಿಗೆ ಹೋಗಿದ್ಲಲ್ಲ, ಹೊಟ್ಟೆ ಹಸಿ ಮಮ್ಮಿ ಅಂತಿಲ್ಲ, ಬೇಗ ಹಾಕ್ಕೊಟ್ಟೆ. ಬಿಸಿದಂಗೆ ಸುಡ್ತಾಯಿತ್ತು. ಎಲೆನೂ ಪ್ಲೇಟು ತೊಗೊಂಡಿದ್ದೆ, ಪ್ಲೇಟಿಗೆ ಹಾಕ್ಕೊಟ್ಟೆ. ಇಬ್ಬರು ತಿಂತಾಯಿದ್ರು. ನನಗೇನು ಹೊಟ್ಟೆ ಹಸ್ತಿಲ್ಲ. ಒಂದು ದೋಸೆ ಐತಾ, ದೋಸೆ ಮಾಡ್ಕೊಂಡು ಇಟ್ಕೊಂಡಿದ್ದೆ ಹಂಗೆ ಪ್ಲೇಟಲ್ಲಿ. ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ಪೂಜೆ ಆದಮೇಲೆ ಅದನ್ನು ತಿನ್ಕೊಂಡಿದ್ದೆ ಒಂದು. ಅದಕ್ಕೆ ಹೊಟ್ಟೆನ ಹಸ್ತಿರಲಿಲ್ಲ. ಆಮೇಲೆ ತಿನ್ಕೊಂಡ್ರೆ ಆಗುತ್ತೆ ಬಿಡು ಅಂತ ಅಂದ್ಕೊಂಡೆ. ಇನ್ನಂತೂ ಫಸ್ಟು ಮಳೆ ಸ್ಟಾರ್ಟ್ ಆಯಿತು ಐಸ್ ರೋಡ್ ಹತ್ರ. ಅಂದರೆ ಮಾತ್ರ ಅಪ್ಪ ಹೋಗ್ತಾ ಜೋರಾಗಿ ಸ್ಟಾರ್ಟ್ ಆಗಿದೆ. ನಾವು ನಿಧಾನಕ್ಕೆ ಹೋಗ್ತಾಯಿದ್ವಿ. ಎಷ್ಟು ಗಾಡಿಗಳು ವೆಹಿಕಲ್ಸ್ ಹೋಗ್ತಾ ಇರ್ತವೆ ಅಂದರೆ ಆ ನೀರು ಫೋರ್ಸ್ ಒಂಥರ ಚೆನ್ನಾಗಿತ್ತು. ಒಂಥರ ತಣ್ಣಗಿರೋದಕ್ಕೂ ಅದಕ್ಕೂ ಒಂಥರ ಏನೋ ಒಂಥರ ಖುಷಿ ಅನಿಸ್ತಾ ಇತ್ತು. ತಣ್ಣ ಗಾಳಿ ಹನಿ ಬೀಳ್ತಿರೋದಕ್ಕೂ ನೋಡ್ಕೊಂಡು ಗ್ರೀನರಿ ಇರುತ್ತಲ್ಲ, ಚೆನ್ನಾಗಿರುತ್ತೆ. ಇವಾಗ ನಾನು ಹೂವು ತೊಗೊಳ್ಳೋಣ ಅಂತ ಬಂದೆ. ಎಷ್ಟು ಚೆನ್ನಾಗಿ ಫ್ರೆಶ್ಶಾಗಿ ಹೂವು ಇತ್ತು ಚಂದ್ರಪಟ್ಟಣ ಹತ್ರ. ಅಂದರೆ ಮಾತ್ರ ಎಷ್ಟು ಸೂಪರ್ ಇವಾಗ ತೊಗೊಳ್ತಾ ಇದ್ದೀನಿ. ಇದು ಇಷ್ಟೊಂದು ಹೇಳ್ತಿರಲ್ಲ ಆಂಟಿ, 3 ಕೊಡಿ. ₹80 ಮಾಡಿಕೊಡಿ. ಈಗ ಅಷ್ಟೇ ರೈಟ್. ಇದು ಅದು 350 ಮಗ. ಇದು 3 ಕೊಡಿ. ಹಾಂ ಎಷ್ಟು ಒಂದು ಮಾರು? 80. ಹಾಂ ಕೊಡಿ. 100 ರೂಪಾಯಿಂದ ಹಾಕ್ಬಿಡ್ತೀನಿ ಮಗ. ಹಾಂ ನನ್ನ ಕಡೆ ಕರ್ಪೂರ ಆಯ್ತಾ? ಅಲ್ಲಿ ತಗೋಬೇಕಾ? ಇನ್ನು 20 ರೂಪಾಯಿಗೆ ಇದನ್ನ ಹಾಕ್ಬಿಡಿ. ಸೇವಂತಿಗೆ ಒನೆ ಅದು. ಹಾಂ ಹಾಕಿ ಆಂಟಿ. ಫೋನ್ಪೇ ಕರ್ಪೂರ ಕೊಡಿ. ಎರಡು ಬೇರೆ ಬೇರೆ ಸಪ್ರೇಟ್ ಕೊಡಿ. ನನ್ನ ಕಡೆ ಕರ್ಪೂರ, ಅರ್ಶಿನ, ಕುಂಕುಮ ಅಷ್ಟೇ. ಹಾಂ ಬೇರೆ ಬೇರೆ ಹಾಕಿ. ಅಂಕಲ್ ಅದು ಕೊಡಿ. ಆಪಲ್ ಎಷ್ಟು? ಎಷ್ಟದು?
ಇದು ಇಲ್ಲಿ ಇದು ಚೆನ್ನಾಗಿರೋದು ಕೊಡಿ ಅಣ್ಣ. ಇದನ್ನೆಲ್ಲ ತೊಗೊಂಡ್ಬಿಟ್ಟು ಇನ್ನೇನು ಊರು ಹತ್ರ ಬರ್ತಾ ಇದ್ದೀವಿ. ಒಂಥರ ತೋಟ ಗ್ರೀನರಿ ಎಲ್ಲ ಒಂಥರ ಊರು ಬಂದ ತಕ್ಷಣ ವೈಫ್ ಬಂದುಬಿಡುತ್ತೆ. ಒಂಥರ ಅದು ವಾತಾವರಣನೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ. ಹಳ್ಳಿ ವಾತಾವರಣ ನಮಗೆ ಸಿಟಿಲಿ ಅದು ಮನೆಗಳು ಬಿಲ್ಡಿಂಗ್ ಎಲ್ಲ ನೋಡ್ಕೊಂಡಪ್ಪ ಇವಾಗ ಬಂದ್ವಿ. ಡೈರೆಕ್ಟಾಗಿ ಅತ್ತಾಗೆ ಮನೆಗೆ ಹೋಗಲಿಲ್ಲ ನಾವು, ದೇವಸ್ಥಾನ ಹತ್ರನೇ ಬಂದುಬಿಟ್ಟು ಆಮೇಲೆ ಬೇಕಾದ್ರೆ ಮನೆ ಹತ್ರ ಹೋದರೆ ಆಗುತ್ತೆ. ಅಲ್ಲೋಗ್ಬಿಟ್ಟು ನಡ್ಕೊಂಡು ಬರೋದಕ್ಕಿಂತ ಇಲ್ಲೇ ದೇವಸ್ಥಾನ ಹತ್ರನೇ ಹೋಗೋಣ ಅಂತ ಅಂದ್ಕೊಂಡ್ಬಿಟ್ಟು ನಾವು ಇವಾಗ ದೇವಸ್ಥಾನ ನಡ್ಕೊಂಡು ಹೋಗ್ತಾಯಿದ್ವಿ. ಪೂಜಾರಿ ಬಂದಿರಲಿಲ್ಲ. ಸರಿ ಅವರು ಬರ್ತಾಯಿದ್ದೀವಿ ಅಂತಂದರೆ ಸರಿ ನಾವು ಹೋಗ್ಬಿಟ್ಟು ಒಳಗೆ ಕುತ್ಕೊಂಡಿರೋಣ ಬಿಡು ಅಂದ್ಬಿಟ್ಟು ನಾನು ಹೂವು ಎಲ್ಲ ಹಣ್ಣು ಕಾಯೆಲ್ಲ ತೊಗೊಬಂದಿದ್ದೀನಿ. ಪೂಜೆ ಮಾಡಿಸ್ಕೊಂಡು ಇವಾಗ ಮನೆ ಹತ್ರ ಹೋಗ್ತೀವಿ. ಮನೆ ಹತ್ರ ಹೋಗ್ಬಿಟ್ಟು ಆಮೇಲೆ ನಾವು ಸ್ವಲ್ಪ ರೆಸ್ಟ್ ಏನಾರ ಮಾಡ್ಕೊತೀವಿ. ಇವಾಗ ಸರಿ ಕುತ್ಕೊಂಡಿದ್ವಿ. ಇವಾಗ ಪೂಜಾರಿ ಬರ್ತಿದ್ದೀನಿ ಅಂತಂದ್ರೆ ಇವಾಗ ಬಂದ್ರಣ. ಇವಾಗೆಲ್ಲ ಹೂವು ಎಲ್ಲ ತಂದಿದ್ದು ನಾನು ಎಲ್ಲದನ್ನು ಕೊಡ್ತಾಯಿದ್ದೆ. ಅವರೆಲ್ಲ ಮಾಡ್ಕೊಂಡು ಎಲ್ಲ ಸಿದ್ಧತೆ ಮಾಡಿಕೊಂಡ್ರು. ಇವಾಗ ಪೂಜೆ ಸ್ಟಾರ್ಟ್ ಆಯಿತು. ಪೂಜೆ ಎಲ್ಲ ಆಯ್ತು. ಇವಾಗ ನಡ್ಕೊಂಡು ಹೋಗ್ತಾ ಇದ್ವಿ. ಬಾಳೆಹಣ್ಣು ಕೊಡ್ತೀನಿ ತಗೊಂಬ ಪ್ರಸಾದ ಅಂದ್ಬಿಟ್ಟು ಇಬ್ಬರು ಎಲ್ಲ 3 ಜನ ತಿಂತಾಯಿದ್ವಿ. ನಮ್ಮ ಮನೆ ಮುಂದೆ ಹೋದ್ರು. ಸರಿ ಇವಾಗ ನಾನು ನಡ್ಕೊಂಡೆ ಹೋಗ್ಬೇಡ ಅಂದ್ಬಿಟ್ಟು ನಮ್ಮ ಮನೇಲಿ ಕಾರ್ ಆ ಕಡೆ ಬಳಸ್ಕೊಂಡು ತಗೊಬರ್ತಾರೆ. ನಾವು ನಡ್ಕೊಂಡೆ ಹೋಗೋಣ ಬಾಮು ಅಂದೆ. ನನ್ನ ಜೊತೆಗೆ ನಡ್ಕೊಂಡು ನನ್ನ ಮಕ್ಕಳು ಬರ್ತಾಯಿದ್ರು. ಇದು ಅಡಿಕೆ ಗಿಡ ಈ ದೇವಸ್ಥಾನ ಹತ್ರ ಇದೆಯಲ್ಲ ಅಲ್ಲಿ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿದೆ. ಚಿಕ್ಕ ಚಿಕ್ಕ ಸೊಸಿ ಇತ್ತು, ಇವಾಗ ದೊಡ್ಡದಾಗಿದೆ. ಇವಾಗ ನೋಡಿ ಟ್ರೈನ್ ಬರ್ತಾಯಿದೆ. ಆ ಟ್ರೈನ್ ಬರೋ ಸೌಂಡ್ ಕೇಳಿ ಎಷ್ಟು ದಿವಸ ಆಗಿದೆ ಅನಿಸ್ತಾ ಇದೆ ನನಗೆ. ನೋಡಿ ನಮ್ಮನೆ ಸುಬ್ಬಿ ಬಂದ್ಲು. ಗಾನು ತೋರಿಸು. ನಮ್ಮಕ್ಕ ಕಾಯ್ಕೊಂಡು ನಿಂತಿದ್ದಾಳೆ. ಅವಳು ಹೇಳಿದ್ಲು ಬರ್ತೀನಿ ಅಂತ ಹೇಳ್ತೀನಿ ಅಂತ ಅಂದ್ಲು. ಮತ್ತೆ ಕೇಕ್ ತಗೋಬರಕ್ಕೆ ಹೇಳಿದಿನಲ್ಲಕ್ಕ. ಮತ್ತೆ ಖುಷಿ ನೋಡಿ ನಮ್ಮ ಖುಷಿನ. ಚಡ್ಡಿ ಹೇಳ್ಕೊಳ ಖುಷಿ. ಕರಿಯಾ ಕರಿಯಾ ಬಟ್ಟೆದ ಗಲೀಜು ಮಾಡ್ದ. ಇವಾಗ ಸರಿ ಎಲ್ಲ ಆಯಿತು ಅಕ್ಕ. ಅದಕ್ಕೇ ಕರಿಗೆ ಹಾಲು ಕುಡಿಸ್ತೀನಿ ಅಂತಿದ್ಲು. ಅದು ಪಾಪ ಹುಷಾರಿಲ್ವಲ್ಲ ಕರಿಗೂ, ಅದಕ್ಕೋಸ್ಕರ ನಾನು ನೋಡ್ತೀನಿ ತಡೆ ಅಂದ್ಬಿಟ್ಟು ಇವಾಗ ಕೊಡ್ತಿದ್ರೆ ಹೋಗ್ತಾ ಇದ್ದೀನಿ. ಒಳಗೆ ನೋಡಿ ಪಾಪ ನನ್ನ ಕರಿಗೆ ಹುಷಾರಿಲ್ಲ. ಅವಳಿಗೆ ಕಾಲು ಗಾಯ. ಇವಳು ಆಡಿಸ್ತಾಳೆ. ನಮ್ಮ ಕುಳ್ಳಿಗೂ ಯಾಕೋ ಹುಷಾರಿಲ್ಲ ನೋಡಿ. ನಮ್ಮ ದೊಡ್ಡ ಹಸಿನ ಕರ ಇದು. ಪಾಪ ಕಾಲು ಗಾಯ ಆಗೈತೆ ಅವಳಿಗೆ ನೋಡಿ. ಅಯ್ಯಪ್ಪ ತಡೆಯವ ನೋಡ್ತೀನಿ ತಡೆಯವ. ಯಾಕೆ ಹಿಂಗಾಗೈತೆ ಏನಪ್ಪ. ಅಥವಾ ಶುಬ್ಬಿ ಇವಳು ನೋಡಿ ಹೆಂಗೆ ಕಿಡಿಸ್ತಾಳೆ ಅಂತ. ಓ ಕುಡ್ಸು ಅಂತವ ನೋಡಿ. ಹಾಲು ಕುಡ್ಸು ಅಂತ ಮೂತಿಲಿ ಹೆಂಗೆ ಮಾಡ್ತಾಳೆ.
ಕುಡಿಸ್ಬಿಡು ಫಸ್ಟು. ಮಾತ್ರೆ ಕುಡಿಸ್ಬೇಕು ಅವಳಿಗೆ. ಮಾತ್ರೆ ಪುಡಿ ಮಾಡ್ಕೊಂಡು ಆಮೇಲೆ ಅದು ಹಂಗೆ ಕಿವ ಥರ ಆಗೈತಲ್ಲ ಕಡಿಮೆ ಹೋಗುತ್ತೆ. ನೋಡಿದೆ ಅಲ್ಲಿ. ಅಯ್ಯೋ ಇವಾಗ ಸ್ವಲ್ಪ ಕಡಿಮೆ ಆಗುತ್ತೆ. ತಡಿಯೋದಂತ ಬಿತ್ತವ್ರಿಗೂ ಅಮ್ಮಮ್ಮ ಹಂಗೆ ಮೈಯ ಜುಮ್ಮ ಅಂತಕ್ಕ ಗಾಯ ನೋಡ್ತಿದ್ದೆ. ಶುಭಿ ಕುಡಿ. ಆಮೇಲೆ ಹಾಲು ಬಿಟ್ಬಿಟ್ರೆ ಅದಕ್ಕೆ ಬಟ್ಟೆ ಹಳ್ಳಿ ಐಡಿಯಾ. ಮತ್ತೆ ಫಸ್ಟ್ ಕುಡಿಸ್ಬೇಕು. ಆಮೇಲೆ ಅದೇನಾಗುತ್ತೆ ಗೊತ್ತಾಕ, ಬರೀ ನೀನು ಮಾತ್ರೆ ನುಂಗ್ಸೋದು ಪವರ್ ಇದೆ, ಹಾಲು ಮಿಕ್ಸ್ ಆದರೆ ಪವರ್ ಹಂಗೆ ನುಂಗಿಸ್ತೀವಿ ಮಾತ್ರೆ. ಮುದ್ದೆಗಿದ್ದೆ ಒಳಗೆ ಇವಾಗ ಹೋಗ್ಬಿಡುತ್ತೆ ಬೇಗ. ಬುಡಿ ಇಡ್ಲಿ ತುಂಬ ಹಾಕಿದ್ದು ತುಂಬಾ ಹಿಡಿಸುತ್ತೆ ಅದು. ಹಾಂ ಅಷ್ಟೇ ಹಿಡ್ಸೋದು. ಹಾಂ ಸಾಕು ಬಿಡು. ಹಾಲಿನ ಗಾಡಿ ಬಂತು. ಹಾಲೆಲ್ಲ ಅಕ್ಕ ನಾನು ಸರಿ ಹಾಕಿ ಬರ್ತೀನಿ, ನೀನು ಹೋಗಿ ಹಾಲು ತೊಗೊಂಡು ಕಾಯಿಸ್ಬಿಟ್ಟು ಮಕ್ಕಳಿಗೆಲ್ಲ ಕೊಡು ಅಂದು ನಾನು ಅದಕ್ಕೆ ಹಾಲು ಕಾಯಿಸ್ಬಿಟ್ಟು ಈ ಕಡೆ ಕಾಫಿ ಮಾಡ್ತಾ ಇರ್ತೀನಿ. ಅಕ್ಕ ನೀನು ಹಾಕ್ಬಿಟ್ಟು ಬಾ ಅಂತ ಅಂದೆ. ಕರಿಗೆಲ್ಲ ಕುಡಿಸಿದ್ವಲ್ಲ ಪಾಪ, ಅದಕ್ಕೆ ಹುಷಾರಿಲ್ವಲ್ಲ, ಕಾಲು ವಾಸಿ ಆಗ್ತಿದೆ, ಹೆಂಗೋ ಪರವಾಗಿಲ್ಲ, ಕಮ್ಮಿ ಆಗಿದೆ ಇವಾಗ. ಎಷ್ಟೊಂದಾಗಿತ್ತು ಅಕ್ಕ ಅವತ್ತು ವೀಡಿಯೋದಲ್ಲಿ ನೋಡಿದಾಗ ನಾನು ಎಷ್ಟೊಂದಾಗಿತ್ತು, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಅದು ಒಂದು ತಿಂಗಳಿನಾರ ಬೇಕು ಪಾಪ ಅದಕ್ಕೆ ವಾಸಿ ಆಗಂದ್ಬಿಟ್ಟು. ಸರಿ ಅಂದ್ಬಿಟ್ಟು ನಾನು ಇವಾಗ ಹಾಲು ಕಾಯಿಸ್ದೆ. ಅಕ್ಕನೂ ಬೆಲ್ಲ ಪೌಡ್ರ್ ತಂದಿಟ್ಟಿದ್ದೆ. ನಾನು ಬೆಲ್ಲನೇ ಜಾಸ್ತಿ ಯೂಸ್ ಮಾಡೋದು, ಅಕ್ಕನೂ ಬೆಲ್ಲನೇ ಜಾಸ್ತಿ ಯೂಸ್ ಮಾಡೋದು. ಬೆಲ್ಲನೇ ಯೂಸ್ ಮಾಡಬೇಕು ಹೇಳಬೇಕು ಅಂದರೆ. ಆರ್ಗಾನಿಕ್ ಬೆಲ್ಲ ಯೂಸ್ ಮಾಡೋದ್ರಿಂದ ಐರನ್ ಕಂಟೆಂಟ್ ಇರುತ್ತಲ್ವ, ಅದಕ್ಕೋಸ್ಕರ ಮಕ್ಕಳಿಗಾಗಲಿ ನಮಗಾಗಲಿ ಒಳ್ಳೇದು. ಅವಾಗೆಲ್ಲ ಜಾಸ್ತಿ ಬೆಲ್ಲನೇ ಜಜ್ಜಿಬಿಟ್ಟು ಹಾಕೊಂಡು ಕುಡಿತಾಯಿದ್ರು, ಇವಾಗಂತೂ ಏನಿಲ್ಲ. ಹಾಂ ನಮ್ಮ ಅಪ್ಪನ ಹಳಿ ಭಯ. ಫಸ್ಟ್ ಟೈಮ್ ನಗ್ತಾ ಇದ್ದಾಳ ಜೀರಂಬೆ ಥರ ಆಡ್ತಾನೆ. ಖುಷಿದು ನಾನು ಎಲ್ಲಾನು ಈಗ 4 ಸೈಡ್ ಇಂದ ಹಾಕಿದೆ ಕಣಮ್ಮ. ನನ್ನ ಮಗ ಆಟ ಆಡಕ್ಕೆ ಕರಿತಾ ಇದ್ದಾನೆ, ಇವಳಂತೂ ಹೋಗ್ತಾ ಇಲ್ಲ. ಮಿಕ್ಕಿದ ದಿವಸ ಎಲ್ಲ ಬರೀ ಹೊರಗೆ ಆಟಾಡ್ತಾ ಇರ್ತವೆ. ಇವಾಗ ನನ್ನ ಮಗ ನಾನು ನಾಳೆ ಹೋಗ್ತೀನಿ ಬಾ ಅಕ್ಕ ಆಟಾಡೋಣ ಅಂತ ಫುಲ್ಲು ನೈಟೆಲ್ಲ ಇವತ್ತೆಲ್ಲ ಆಟ ಆಡ್ಬಿಟ್ಟ. ನಾಳೆನೂ ಅಷ್ಟೇ ಮಮ್ಮಿ ಹೋಗೋದು ಬೇಡ ಇಲ್ಲೇ ಇರೋಣ ನಾನು ಅಂತ ಇದ್ದೆ. ದಸರಾಜಕ್ಕೆ ಹೋದ್ರೆ ಆಗುತ್ತೆ ತಾತ ಪೂಜೆಗೆ ಯಾವಾಗ ಅಂತ ಅಂದ್ಬಿಟ್ಟು ಅಂತ ಇದಕ್ಕೆ ಸುಮ್ಮನಾಗ್ತೀನಿ. ಒಂದ್ಸರಿ ಹಂಗೇನೆ ಅವನು ಅವ್ರ ಅಕ್ಕ ಆ ಥರ ಏನಿಲ್ಲ. ನಾನಿಬ್ಬರು ಮಾತಾಡ್ಕೊಂಡು ಅಕ್ಕ ಬೋಂಡ ಮಾಡ್ತೀನಿ ಸರಿ ಅಂತ, ನಾನು ಏನು ಬೇಡ ಅಂತಿದ್ದೆ. ಸರಿ ಮಾಡ್ತೀನಿ ತಡಿ, ಬೋಂಡ ಮೂಲಂಗಿ ಸಾರು ಮಾಡಿದ್ದೀನಿ, ಅದಕ್ಕೇ ಬೋಂಡ ಮಾಡ್ಕೊಂಡು ತಿಂದರೆ ಆಗುತ್ತೆ ಅಂತ ಇಬ್ಬರೂ ಮಾತಾಡ್ಕೊಂಬರ್ತಾರೆ. ಹಂಗಕ್ಕ ಹಿಂಗೆ ನಾನು ಹೇಳ್ತಾಯಿದ್ದೆ, ಅವಳು ಹೇಳ್ತಾಯಿದ್ಲು, ಹಂಗೆ ಹೇಳ್ತಾಯಿದ್ಲು. ಎಲ್ಲ ಕೊಬ್ಬರಿ ಎಲ್ಲ ಮೇಲ್ಗಡೆ ಹಾಕ್ಕೊಂಡಿದ್ದೀನಿ ಎಲ್ಲ. ಅದು ಇಲಿಗಳು ಎಷ್ಟೊಂದು ಆಗ್ಬಿಟ್ಟಿದೆ, ಸ್ವಲ್ಪ ಅಟ್ಟ ಎಲ್ಲ ಇದು ಮಾಡಿಸ್ಕೋಬೇಕು. ಇವಾಗ ದುಡ್ಡು ಎಲ್ಲ ಕಡೆ ಇದಾಗಿರೋದ್ರಿಂದ ಎಲ್ಲ ಕೈ ಹಾಕಿದ್ರೆ ಸುಮ್ಮನೆ ಖರ್ಚಾಗ್ತಾ ಇರುತ್ತೆ. ಫಸ್ಟ್ ಸಾಲನ ತೀರಿಸ್ಕೊಂಡ್ರೆ ಆಗುತ್ತೆ, ಆಮೇಲೆ ನಿಧಾನಕ್ಕೆ ಮಾಡ್ಕೊಂಡ್ರೆ ಆಗುತ್ತೆ ಬಿಡು ಅಂದರೆ. ಇವಾಗ ಹಿಂಗೆ ಹಸುಗಳಿಗೆಲ್ಲ ಹುಷಾರಿಲ್ವಲ್ಲ, ಹಿಂಗೆ ಆಗ್ತಾ ಇರುತ್ತೆ, ಅದು ಖರ್ಚು ಇದು ಖರ್ಚು ಅಂತ. ಪಾಪ ಎಲ್ಲ ಕಷ್ಟ, ಎಲ್ಲರಿಗೂ ಕಷ್ಟ, ನಮಗೂ ಇಲ್ಲಿ ಕಷ್ಟ ಅವರಿಗೂ ಅಲ್ಲಿ ಕಷ್ಟ. ಏನು ಮಾಡೋಕ್ಕಾಗುತ್ತೆ, ಹೆಂಗೆ ಬರುತ್ತೆ ಹಂಗೆ ಮಾಡ್ಕೊಂಡು ಹೋಗ್ತಾ ಇರಬೇಕು. ಒಂದು ದಿವಸ ಒಳ್ಳೆ ದಿವಸ ಬಂದೇ ಬರುತ್ತೆ ಅಕ್ಕ. ನಾನು ಮಾತಾಡ್ಕೊಂಡು ಬೋಂಡ ಮಾಡ್ತಾ ಇದ್ದೀವಿ ನೋಡಿ. ಬಿಸಿ ಬಿಸಿ ಬೋಂಡ ಚಳಿಗೆ ಅದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇಲ್ಲಂತೂ ಫುಲ್ಲು ಸೋನೆ. ಬೆಂಗಳೂರಲ್ಲಿ ಮಳೆ, ಇಲ್ಲೂ ಇವಾಗ ನಿನ್ನೆಯಿಂದ ಮಳೆ ಬರ್ತಾ ಇದೆ ಅಂತ. ಅಲ್ಲಿ ಬೆಂಗಳೂರಲ್ಲಿ ಮಾತ್ರ ಜಾಸ್ತಿ ಮಳೆ ನೋಡಿ. ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಅಕ್ಕಿ ಹಿಟ್ಟಿಂದ ಕಾರ್ನ್ಫ್ಲೋರ್, ಅಕ್ಕಿ ಹಿಟ್ಟಿಗಿಂತ ಕಾರ್ನ್ಫ್ಲೋರ್ ಚೆನ್ನಾಗಿರುತ್ತೆ. ಅಕ್ಕಿ ಹಿಟ್ಟಿಲ್ಲ ಅಂದರೆ ಕಾರ್ನ್ಫ್ಲವರ್. ಬಿಸಿ ಬಿಸಿ ಬೋಂಡ ರೆಡಿ ಆಗ್ತಾಯಿತ್ತು. ನನ್ನ ಮಕ್ಕಳೆಲ್ಲ ಅವರೆಲ್ಲರೂ ಚಿಕ್ಕಿ ಮನೆಗೆ ಹೋದ್ರು ಊಟ ಮಾಡ್ಕೊಬರ್ತೀನಿ ಅಂತ. ಅವಳೆಲ್ಲ ಅಡುಗೆ ಮಾಡಿದ್ದೀನಿ ಕಲಿಸು ಅಂದ್ಲು. ಅದಕ್ಕೆ ಎಲ್ಲ ಅಲ್ಲೇ ಹೋದ್ರು ಬೋಂಡ ತೊಗೊಂಡು ಅವಳಿಗೂ ಕೊಟ್ಟರೆ ಆಗುತ್ತೆ. ಅಲ್ಲೇ ಊಟ ಮಾಡ್ತಿದ್ದು ಮಕ್ಕಳೆಲ್ಲ. ನಾನು ಅಕ್ಕ ಸಾಂಬಾರು ಇತ್ತಲ್ಲ ಇಲ್ಲೇ ಒಂಚೂರು ಮಾಡ್ಕೊಂಡ್ರೆ ಆಗುತ್ತೆ. ಬಟ್ ನನಗೆ ಹೊಟ್ಟೆ ಹಸ್ತಿರಲಿಲ್ಲ. ಮಧ್ಯಾಹ್ನ ಪುಳಿಯೋಗರೆಲ್ಲ ತಿಂದಿದ್ದು. ನನಗೂ ಕಾರಲ್ಲಿ ಕುತ್ಕೊಂಡ್ಬಂದಿದ್ದೀನಿ. ನನಗೂ ಒಂಥರ ಟಯರ್ಡ್ ಆದಂಗೆ ಆಗ್ಬಿಟ್ಟಿತ್ತು. ಯಾರೋ ಬೈಕ್ ನಿಂತಿಗತ್ತು. ನಾನು ತಂಗಿ ಮನೆಗೆ ಹೋಗಿ ಕೊಡ್ತಾ ಇದ್ದೀನಿ ನೋಡಿ. ನಮ್ಮ ಮಮ್ಮಿ ನನ್ನ ತಂಗಿಗೆ ಹೋಗಿ ಕೊಟ್ಬರ್ತೀನಿ. ಸಣ್ಣದು ಕೊಟ್ಬರ್ತೀನಿ ತಡಿ. ಮಮ್ಮಿ
ಇಲ್ಲೇ ಮೊಟ್ಟೆ ಆಮೇಲು ಮೊಟ್ಟೆ ಬೇಯಿಸಿದ್ದು ಆಮ್ಲೆಟ್ ನೋಡಿ ನನ್ನ ತಂಗಿ ಗುಂಡಮ್ಮ ತಂಗಿ, ಇವನು ಗುಂಡಣ್ಣ. ನೀನು ಯಾರ್ದು ಊಟ ಆದ್ರೂ ನಮ್ಗೆ ಗಾನದ್ ಮಾತ್ರ ಊಟ ಆಗೋದೇ ಇಲ್ಲ. ಅವಳೆಲ್ಲ ಆದ್ರೂ ಬೆಳಕು ಕರಿಯುತ್ತೆ. ನೀನು ಫೋನ್ ನೋಡಿಸ್ತೀನಮ್ಮ ನಿಂಗೆ ನಾನು. ನಾಗವಲ್ಲಿ ತರಿ ಕಾಣ್ತಾ ಇದ್ದೀನಾಗ ಕುಂಕುಮ ಎಲ್ಲ ಇಟ್ಕೊಂಡು ಮಾಮಿದು. ಹೆಣ್ಣಿನ ಸಪೋರ್ಟ್ ಅನ್ಕೊಳ್ದಿರ ಸಾಕಷ್ಟು ನಡೆಯುತ್ತೆ ಅಂತ ಸುತ್ತ ತೋರಿಸಿದರೆ ಡೈರೆಕ್ಟ್ ಆಗಿ ಪಂಡಿತ್ ಸರ್ 46 ಬಂದ್ಬಿಟ್ಟಿದ್ದಾರೆ. ಆಗಮ್ಮ ನೋಡಿ ನಮ್ಮ ಕರಿಗೆ ನೋಡ್ತಾ ಇದ್ದಾನೆ, ನಾನು ತಿಂತಾ ಇದ್ದೀನಿ ಆಗುತ್ತೆ. ಬೋಂಡೆಲ್ಲ ತಿನ್ಕೊಂಡು ಯಾಕೋ ಹೊಟ್ಟೆ ಹಸಿರಿಲ್ಲ, ಆಮೇಲೆ ಊಟ ಮಾಡ್ತೀನಿ ಅಕ್ಕ ನಾನು ಅಂತ ಅಂದೆ. ಸರಿ ಅಂದ್ಬಿಟ್ಟು ಫಸ್ಟ್ ಮೇವೆಲ್ಲ ಹಾಕಿ ಬಂದ್ಬಿಡೋಣ ಬಾ ಹಸುಗಳಿಗೆ ಅಂತ ಅನ್ಕೊಂಬಿಟ್ಟು ಅದಕ್ಕೆ ಇವಾಗ ಹಸುಗಳಿಗೆ ಮೇವು ಹಾಕ್ತಿದ್ದೀವಿ. ಹೊರಕಟ್ಟಿ ಅಳ್ಳುವೆ ಅವಳು ಕಾಣ್ತಾನೆಲ್ಲ ಕರ್ರಗಿರೋದಕ್ಕೆ ಅವಳು ಆ ಕಡೆ ಇದ್ದಾಳಲ್ಲ. ನೋಡಿದೆ ಇದು ಮಿಷಿನ್ ಇಲ್ಲಿ ನೋಡಿ ನಮ್ಮಮ್ಮ ಎತ್ತೈತೆ. ದೊಡಮ್ಮ 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 ವೀರ ಅದೇ ವೀರ ಶೂರ ಅದೇ ಶೂರ. ನನಗೆ ನಮ್ಮಮ್ಮ ಸೂಪರ್ ಅಂತ ಹೇಳ್ತಿರ್ತಾನೆ. ಅಯ್ಯೋ ಹೆಂಗಂತ ನೋಡಬೇಕು. ಕ್ಯೂಟಿ ಮಮ್ಮಿ, ಸ್ವೀಟಿ ಮಮ್ಮಿ, ಯಾಕೋ ಬೇಜಾರಾಗಿದೆ, ಯಾಕೋ ನನ್ನ ಲಡ್ಡು ಕೊಟ್ಟಿಲ್ಲ ಅದಕ್ಕೆ ಆಮೇಲೆ ಬಂದು ಉತ್ಕೊಡ್ತಾನೆ. ಅಯ್ಯೋ ಅವ್ನ ಮಾತು ನೋಡ್ಬೇಕಕ್ಕ ನೀನು. ಹೆಂಗೆ ಬಾಸ್ತೀನಿ ಗೊತ್ತಿಲ್ಲ ನಿಂಗೆ ಬೋಬೇಕು. ನನಗೆ ಇವ್ರಿಬ್ರು ಯಾಕೆ ನನಗಿಲ್ಲ ಅನ್ನೋದೇ ಗೊತ್ತಿಲ್ಲ. ಡೈಜೆಷನ್ ಆಗ ನೋಡಿ ಹೆಂಗೈತೆ ಅಂತ. ಅದು ಗಾಳಿ ಹೋಗ್ಬಾರ್ದು, ಗಾಳಿ ಹೋದ್ರೆ ಏನಾಗುತ್ತೆ ಹೇಳು. ಅದೇ ಇದು ಬೂಸ್ಟ್ ಬಂದಂಗೆ ಆಗುತ್ತೆ. ಕೆಳಗೆ ಮಾಡ್ಕೊಂತ ಫುಲ್ ಕೆಳಗೆ ಹಾಂ ನಮ್ಮ ಕರಿ ಹೆಂಗೆ ಆಡ್ತಾನೆ ನೋಡಿ. ಹ್ಞೂ ಓಹೋ ಟೈಟ್ ಮಾಡ್ಕೊಂಡು ಇದು ಉಪ್ಪಿನಕಾಯಿ ಗಾಳಿ ಆಡ್ದಂಗೆ ಮುಚ್ದಂಗೆ ಆಯಿತು. ಒಂದು ಬಟ್ಟೆ ಹಾಕ್ಬಿಟ್ಟು ಕಾಟನ್ ಕವರಲ್ಲಿ ಅಂದರೆ ಕಾಟನ್ ಬಟ್ಟೆ ಮುಚ್ತೀವಲ್ಲ ಹಂಗಾಯ್ತು. ಇವಾಗ ಗಂಟಾಕಿ ಮುಚ್ಚೋದು ಮುಗೀತಷ್ಟೇ. ನಾಳೆ ಬೆಳಗ್ಗೆಗೆ ತಗೋಣ. ಕುರಿಮರಿಗೆ ಹಾಕೋಣ. ನೋಡಿ ರಾಜ ಹೆಂಗಿದ್ದಾನೆ ಅಂತ. ಯಾಕಕ್ಕ ಇಲ್ಲೇ ಐತೆ ಟಬ್ಬು. ಓ ಅದು ಇದಾಗ ಹೋಗುತ್ತಕ್ಕ. ಆ ಥರದ್ದು ಇನ್ನೊಂದು ಇತ್ತಲಕ್ಕ, ಆ ಥರದ್ದು ಇನ್ನೊಂದು ಎರಡೇ ಇರೋದು, ಎಲ್ಲ ಮಾರ ಆಯಿತು. ದೊಡ್ಡವಾಗುವ ಕವುವೆ ಇವೆರಡು ಚಿಕ್ಕ ಇದು ತಾನೇ. ಏನು ಇವಾಗ ಬಕ್ರೀದ್ ಹೋಗಿ ಎಷ್ಟು ದಿನ ಆಯಿತು? ಬಕ್ರೀದು ಆಯಿತು ಎಷ್ಟು ದಿನ? ನಾನು ಇಲ್ಲಿದ್ದಾಗ ತಾನೇ. ಇಲ್ಲ ಹೋದಾಗ ನಾವೇ ಜೂನಲ್ಲಿ 7-8 ಹಾಂ 1 ತಿಂಗಳಾಯಿತು. 1.5 ತಿಂಗಳು. ಹಾಂ ಬಾಗ್ಲಾಗ್ತೀಯಾ? ಮತ್ತೆ ಯಾಕಂಗೆ ಕರ್ಸ್ತಾವತ್ತ ಎರಡು ನಾಯಿಗಳು. ಒಂದು ಗೇಮ್ ಚೆನ್ನಾಗಿತ್ತು. ನಾನು ನಮ್ಮ ಅಕ್ಕ ನಾನು ಊಟ ಮಾಡ್ತಾ ಇದ್ವಿ. ನಮ್ಮ ಅಮ್ಮ ಅಲ್ಲಿ ಊಟ ಮಾಡ್ತಿದ್ದಾರೆ. ಟಿವಿ ನೋಡ್ಕೊಂಡು ಊಟ ಮಾಡ್ತಾ ಇದ್ವಿ. ರಮೇಶ್ ಸರ್ ಹೇಳ್ದಂಗೆ ಉತ್ಸಾಹ. ಆಟದಲ್ಲಿ ಪ್ರೇಮ್ ತಪ್ಪ ಗೆದ್ದಿರ್ಬೋದು, ಆದರೆ ನುಗ್ಗಿಕಾಯಿ ಸರ್ ಅಂದುಕೊಂಡು ಬಂಗಾರ ಮಂಗಳ ಮೇಡಮ್ ಹಾಗೂ ರೋಹಿತ್ ಸರ್
ಇದು ನೆಕ್ಸ್ಟ್ ಡೇ ಭಾನುವಾರ. ಇದು ಅಮ್ಮ ಅದಕ್ಕೆ ಚಿಕನ್ ತೊಗೊಂಬರ್ತೀನಿ ಚಿಕನ್ ಮಾಡಿ. ನಾನು ಬೇಡ ಬೇಡ ಅಂತಿದ್ದೆ. ಮಮ್ಮಿ ಬೇಡ ಬಿಡು ಇವಾಗ ಹೋಗಿ ಅಲ್ಲೇನು ತರಕ್ಕೆ ಹೋಗ್ತೀಯಾ ಅಂತಂದರೆ, ಸರಿ ಮಮ್ಮಿ ತರ್ತೀನಿ ನಾನು ಅಂತ ಅಂತು. ಅದಕ್ಕೆ ಸರಿ ಅಂತ ಅಕ್ಕ ಇದು ಗೊಜ್ಜು ಇದು ಸಾಂಬಾರು ಮಾಡಿಬಿಡ್ತೀನಿ, ಮೊಟ್ಟೆ ಕೋಳಿ ತೊಗೊಬರುತ್ತೆ, ಆಮೇಲೆ ಕಬಾಬ್ ಮಾಡ್ಕೊಡ್ತೀನಿ ಬಿಡು, ಈ ಕಡೆ ಕಾಳು ಮಾಡ್ತೀನಿ, ಇದು ಅಲಸಂದೆ ಕಾಳು ಇತ್ತು ಅದಕ್ಕೆ ಅಮ್ಮ ಕಾಳು ಮಾಡು ಅಂತಿತ್ತು. ಸರಿ ಅಂದ್ಬಿಟ್ಟು ಈ ಕಡೆ ಕಬಾಬಿಗೆ ಚಿಕ್ಕ ಚಿಕ್ಕ ಕಟ್ ಮಾಡಿಸ್ಕೊಂಡು ಇದಕ್ಕೆ ಕಬಾಬ್ ಪೌಡ್ರೆಲ್ಲ ಅಕ್ಕ ಕಲಿಸ್ಕೊತಾ ಇದ್ದಾಳೆ. ನೋಡಿ ನನ್ನ ತಂಗಿ ಅವಳು 5ನೇಳು, ನಮ್ಮ ಅಕ್ಕ 3ನೇಳು, ನಾನು 4ನೇಳು. ನಾವು 3 ಜನ ಸೇರ್ಕೊಂಡು ಅಡುಗೆ ಮಾಡ್ತಾಯಿದ್ದೆ. ಅವಳು ಬಾ ಅಂತ ಕರಿತಾ ಇದ್ದೆ, ಬರ್ತೀನಿ ತಡಿ ಅಂದ್ಲು. ಅದಕ್ಕೆ ಇಲ್ಲೇ ಬಾ ಸಣ್ಣದು ಅಂತ ಅಂದೆ, ಬಂದ್ಲು. ಅದಕ್ಕೆ ನಾವು ಅಕ್ಕ ಮಾಡಿದ್ದು ಸಾಂಬಾರೆಲ್ಲ ರೆಡಿ ಆಯಿತು, ಕುಕ್ಕರೆಲ್ಲ ಕ್ಲೋಸ್ ಮಾಡಲು, ಸಾರು ಅದು ಕೂಗಲಿ ಒಂದೆರಡು, ಆಮೇಲೆ ಮಕ್ಕಳು ಕಾಯ್ದು ಮಸಾಲೆ ಹಾಕಿದ್ರೆ ಆಗುತ್ತೆ ಅಂದರೆ. ಈ ಕಡೆ ಕಬಾಬೆಲ್ಲ ಕಲಸಿಕ್ಕರೆ ಅದು ಚೆನ್ನಾಗಿ ನೆನ್ಕೊಂಡಿರುತ್ತೆ, ಕೋಟಿಂಗ್ ಎಲ್ಲ ಚೆನ್ನಾಗಾದ್ರೆ ಅದಕ್ಕೆ ಚೆನ್ನಾಗಿ ಬೇಕು. ಕಬಾಬ್ ಮಾತ್ರ ಸೂಪರಾಗಿ ಬಂತು. ಆ ಕಬಾಬ್ ಎಲ್ಲಿ ಇಷ್ಟು ಎಲ್ಲಿ ಸಾಕಾಗುತ್ತೆ, ಮಕ್ಕಳು ಎಲ್ಲ ಇದ್ರೂ ಕೈ ಹಾಕಿ 2 3 4 ತಿಂದ್ರೂ ಮುಗ್ದೇ ಹೋಯ್ತು. ಕರ್ಮೆ ಸೊಪ್ಪು ಹಾಕಿ ಮೆಣ್ಸಿನ್ಕಾಯಿ ಹಾಕಿದ್ರೆ ಒಂದು ದಿವಸ ನಾನು ತೋರಿಸ್ತೀನಿ ಅಷ್ಟೇ. ಎಷ್ಟು ಸೂಪರಾಗಿ ಬಂದಿತ್ತು ಮಾತ್ರ ಅಂದರೆ. ಒಂದು ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಬಾಬ್ ಪೌಡ್ರು, ಕಾರ್ನ್ಫ್ಲೋರು, ಸ್ವಲ್ಪ ಖಾರದ ಪುಡಿ, ಒಂದು 2 3 ಮೆಣ್ಸಿನ್ಕಾಯಿನ ಸೀಳು ಹೊಡೆದ್ಬಿಟ್ಟು ಹಾಕಿ, ಇದು ಕರಿಬೇವು ಫ್ರೆಶ್ ಆಗಿತ್ತು ಅದನ್ನ ಹಾಕಿ ಮಾಡ್ತಾಯಿದ್ರೆ ಒನ್ ಮೋರ್ ಅಂತ ಮಕ್ಕಳು ತಿಂತಾ ಇರ್ತವೆ. ಫುಲ್ಲು ರೆಡಿ ಆಯ್ತು. ಇವಾಗ ಮುದ್ದೆ ಬಿಸಿ ಬಿಸಿ ಹಾಕೋ ಮುದ್ದೆ ಮಾಡಿದ್ರೆ ನನಗೆ ಮುದ್ದೆ ಎಲ್ಲ ಊಟ ಮಾಡಿ ಮತ್ತೆ ವಾಪಸ್ ಬೆಂಗಳೂರಿಗೆ ಬರೋಷ್ಟಕ್ಕೆ ನಂಗೆ ಜೀರ್ಣ ಆಗಿರಲಿಲ್ಲ. ಅದು ಕುತ್ಕೊಬಿಟ್ಟಿದ್ದೆನಲ್ಲ, ಕಾರಲ್ಲಿ ಬಂದನಲ್ಲ, ಫುಲ್ಲು ನನಗೆ ಹೊಟ್ಟೆನೇ ಹಸಿವಿರಲಿಲ್ಲ. ರಾತ್ರಿ ಲೇಟಾಗಿ ಊಟ ಮಾಡಿ ಮತ್ತೆ ಮನ್ಕೊಂಡೆ ನೈಟ್ ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ. ಸರಿ ಇವಾಗ ಬಿಸಿ ಬಿಸಿ ಅಕ್ಕ ಮುದ್ದೆ ಆಯಿತು, ಕಾಳಾಯಿತು, ರೆಡಿ ಆಯಿತು. ಇವಾಗ ಕುತ್ಕೊಂಡು ಊಟ ಎಲ್ಲ ಮಾಡಿದ್ವಿ. ಊಟ ಮಾಡಿಬಿಟ್ಟು ಇವಾಗ ನಾನು ಹೋಗ್ತಾಯಿದ್ವಿ. ಮಮ್ಮಿ ಅದಕ್ಕೆ ಹೂವು ಕಟ್ಕೊಟ್ಟಿತ್ತು, ಮಮ್ಮಿ ಮಲ್ಲೆ ಹೂವು 2 ತಿಂಗಳು ಹತ್ತತ್ರ ಆಗಕ್ಕೆ ಬಂತು. ನಾನು ಊರಿಗೆ ಹೋಗಿ ಅವಾಗ ಬಿಟ್ಟರೆ ಸ್ಟಾರ್ಟ್ ಆಗಿರೋದು, ಹೂವು ಎಷ್ಟು ಬಿಡ್ತಾನೇ ಇದೆ. ಸರಿ ಮಮ್ಮಿ ಅದಕ್ಕೆ ಕಾಯಿ ಕೊಡು ಮಮ್ಮಿ, ನನಗೆ ಇನ್ನು ಇದು ಪೂಜೆ ಬೇರೆ ಇದೆಯಲ್ಲ, ಅಮಾವಾಸ್ಯೆ ಪೂಜೆ, ಮತ್ತು ನಾನು ಯಾರು ಬರೋಕ್ಕಾಗಲ್ಲ, ತೊಗೊಂಬರೋಕ್ಕಾಗಲ್ಲ, ಸರಿ ಬಿಡು ಅಂದ್ಬಿಟ್ಟು ನಾನು ನಮಸ್ಕಾರ ಮಾಡ್ಕೊಳಕ್ಕೆ ಹೋಗಿದ್ದೆ. ಮಮ್ಮಿ ಊಟ ಮಾಡಿದ್ದೆ, ಬೇಡ ಬಿಡು ಅಂತ ಹೇಳ್ತಾ ಇತ್ತು. ಸರಿ ಹಂಗೇ ಕೈ ಮುಕ್ಕೊಂಡು ನಾನು ಇವಾಗ ಅಕ್ಕ ನನಗೆ ಕಾಯಿನ ತಗೊಂಡೋಗ್ಬಿಟ್ಟು ಅಲ್ಲಿ ಡಿಕ್ಕಿ ಹತ್ರ ಇಡ್ತಾ ಇದ್ವಿ. ಹೆಲ್ಪ್ ಮಾಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್. ಹೋಗ್ತಾ ಇದ್ದಾಳೆ, ಆಯಿತು ಮುಗೀತು. ನಿನ್ನೆ ಬಂದು ಇವತ್ತು ಹೋಗ್ತಾ ಇದ್ದಾಳೆ, ಒಂದೇ ಒಂದು ರಾತ್ರಿ.